I hope everyone had a nice meditation. Meditation ಚೆನ್ನಾಗಾಯ್ತಾ? ಸೊ ಇಲ್ಲಿ ಎಷ್ಟು ಜನ ಫಸ್ಟ್ ಟೈಮ್ ನನ್ನ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದಾರೆ? ದಯವಿಟ್ಟು ಚಾಟಲ್ಲಿ FT ಅಂತ ಹಾಕಿ, ಫಸ್ಟ್ ಟೈಮ್. ಪ್ರಣೀತಾ, ಪ್ರಕೃತಿ, ಪ್ರವೀಣ್, ಅಶ್ವಿನಿ, ಸೊ ಯಾರ್ಯಾರು ಫಸ್ಟ್ ಟೈಮ್ ಇಲ್ಲ NFT ಅಂತ ಹಾಕಿ, ನಾಟ್ ಫಸ್ಟ್ ಟೈಮ್. ಅರ್ಚನಾ, ಅರುಣ್, ನಿಶಾ, ಆದಿತ್ಯ, ಶ್ರೀಕಾಂತ್, ಸುನೀತಾ, ವಾಣಿ. ಸೊ ಇಡೀ ಕ್ಲಾಸಲ್ಲಿ ಈ ತರ ಚಾಟ್ ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ, ದಯವಿಟ್ಟು ಮೆಸೇಜ್ ಮಾಡ್ತಾ ಇರಿ. ಆಲ್ಸೋ ಪ್ರಸನ್ನ ಜಿ ಆಲ್ಸೋ ಇಸ್ ಸೇಮ್ ಫಸ್ಟ್ ಟೈಮ್. ಎಸ್. ಸೊ ಅದರ್ಸ್ ಆರ್ ನಾಟ್ ಆಕ್ಟಿವ್, ದೇ ಆರ್ ಪ್ಯಾಸಿವ್. ಓಕೆ, ಸೊ ದಯವಿಟ್ಟು ಎಲ್ಲರೂ ತಮ್ಮ ವಿಡಿಯೋವನ್ನ ಆನ್ ಮಾಡಿ ಇಟ್ಕೊಳ್ಳಿ, ಜಸ್ಟ್ ಫಾರ್ ಹ್ಯಾವಿಂಗ್ ದ ಫೀಲ್ ಆಫ್ ಡೂಯಿಂಗ್ ದ ಕ್ಲಾಸ್. ಇಲ್ಲ ನಾನು ಸುಮ್ಮನೆ ಸ್ಕ್ರೀನ್ ನೋಡ್ಕೊಂಡು ಮಾತಾಡ್ತಾ ಇರೋ ತರ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸಮಥಿಂಗ್ ನ್ಯೂ ಸಬ್ಜೆಕ್ಟ್ ಟುಡೇ ಅಂಡ್ ದೇರ್ ಆರ್ ನ್ಯೂ ಪೀಪಲ್, ಹೊಸ ಜನರು ಇದ್ದಾರೆ. ಸೊ ಇವತ್ತು 4:15 ತನಕ ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಬಟ್ ನಾನು ಏನೇನು ಹೇಳಬೇಕು ಅಂತ ಇದೆಯೋ ಅದು ಬೇಗನೆ ಮುಗ್ದೋದ್ರೆ, ನಿಮ್ಗೆ ಜಾಸ್ತಿ ಕ್ವಶನ್ಸ್ ಇಲ್ಲ, ಡೌಟ್ಸ್ ಇಲ್ಲ ಅಂತಾದ್ರೆ ವಿ ವಿಲ್ ಎಂಡ್ ಅಪ್ ಅರ್ಲಿ. 3:30-4 ಗಂಟೆ ಹೊತ್ತಿಗೆ ಮುಗ್ದು ಹೋಗ್ಬೋದು. ವಿ ವಿಲ್ ಸಿ, ವಿ ವಿಲ್ ಟ್ರೈ ಟು ಯೂಸ್ ಆಫ್ ದ ಟೈಮ್ ಎಷ್ಟು ಮ್ಯಾಕ್ಸಿಮಮ್ ಆಗಿ ನಾವು ಉಪಯೋಗಿಸಕ್ಕಾಗುತ್ತೋ ಮಾಡೋಣ. Okay, so we have done the full moon meditation because it was full moon today. To start with, ನಮಗೆ ಲೈಫಿನ ಗೋಲ್ಗಳು ಏನಿದೆ ಅಂತ, ವಾಟ್ ಈಸ್ ಅವರ್ ಗೋಲ್ ಇನ್ ಲೈಫ್? ಎಲ್ಲರ ಗೋಲು ಬೇರೆ ಬೇರೆ ದಾರಿ ಇದ್ರು ಕೂಡ ಫೈನಲ್ ಏನಿರ್ತದೆ ಅಂತಂದ್ರೆ ವಿ ಶುಡ್ ಹ್ಯಾವ್ ಪೀಸ್ ಆಫ್ ಮೈಂಡ್, ಅಲ್ವಾ? ಟು ಹ್ಯಾವ್ ಪೀಸ್ ಆಫ್ ಮೈಂಡ್ ಇಟ್ ಸೆಲ್ಫ್ ಇಸ್ ಅ ಗೋಲ್. ಟು ಹ್ಯಾವ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ತರಹ ಇಫ್ ದ ಥಿಂಗ್ಸ್ ಗೋ, ದೆನ್ ವಿ ಆರ್ ಹ್ಯಾಪಿ, ಅಲ್ವಾ? ಸೊ ಎಲ್ಲ ಸ್ಲೈಡ್ಸ್ಗಳು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ದಿದೆ. ನಾನು ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡ್ತೇನೆ. ಆದಷ್ಟು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ ಕೇಸ್ ಏನಾದರೂ ಅಂತಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಸ್ಲೈಡ್ಸ್ಗಳೆಲ್ಲದೂ ಕೂಡ ಇಂಗ್ಲಿಷ್ನಲ್ಲೇ ಇದೆ. ಸೊ ಗೋಲ್ ಆಫ್ ಲೈಫ್ ಏನು? ಫೈನಲಿ ನಾವು ನಮ್ಮ ಮನಸ್ಸಲ್ಲಿ ಇದ್ದ ಹಾಗೆ ಎಲ್ಲ ನಡೆದ್ರೆ ವಿ ವಿಲ್ ಬಿ ಹ್ಯಾಪಿ, ಅಲ್ವಾ? ಅಂಡ್ ದಟ್ ವೇ ವಿ ಆರ್ ಹ್ಯಾವಿಂಗ್ ಪೀಸ್ ಆಫ್ ಮೈಂಡ್. ದಟ್ ಈಸ್ ಅವರ್ ಗೋಲ್ ಇನ್ ಲೈಫ್, ಅಲ್ವಾ? ಒಬ್ರು ಫೀಡ್ಬ್ಯಾಕ್ ಕೊಟ್ಟಿದ್ರು ಮೊಬೈಲ್ ನೋಡಬೇಡಿ ಅಂತ, ಆದ್ರೂ ನೋಡ್ಬೇಕಾಗ್ತಾ ಇದೆ. We'll go to the next slide.
ಸೊ 4 ಏರಿಯಾಸ್ ಆಫ್ ಲೈಫ್ ಅನ್ನು ನಾನು ಇಲ್ಲಿ ಡಿಪಿಕ್ಟ್ ಮಾಡಿದ್ದೇನೆ. there are 4 areas in our life where we need our things to go as we planned. ಒಂದು ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು, ಫಿಟ್ ಆಗಿರ್ಬೇಕು. ಅಂಡ್ ಹೆಲ್ತ್ ಅಂತ ಅನ್ಕೊಂಡ್ರೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಹೆಲ್ತ್, ಫಿಸಿಕಲ್, ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್ ಹೆಲ್ತ್, ಈ ತರ. ಎರಡನೇದು ರಿಲೇಶನ್ಶಿಪ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ನಮ್ಮ ಸಂಬಂಧಗಳು, ಫ್ಯಾಮಿಲಿ ಜೊತೆಗೆ, ನಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್, ಕೊಲೀಗ್ಸು, ಅಥವಾ ನಮ್ಮ ಕ್ಲೈಂಟ್ಸ್ಗಳು, ಎಲ್ಲರ ಜೊತೆ ಸಂಬಂಧ ಸೌಹಾರ್ದಯುತವಾಗಿರ್ಬೇಕು. ಮೂರನೇದು ಮನಿ ಮ್ಯಾಟರ್ಸ್, ವಿಷಯದಲ್ಲಿ ನಮ್ಗೆ ಯಾವುದೇ ಅಡೆತಡೆಗಳಿಲ್ಲದೆ ಬೇಕಾದ್ದು ಪಡೀಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಮ್ಮಲ್ಲಿ ಇರಬೇಕು. ಫೈನಲ್ ಆಗಿ ಸೋಷಿಯಲ್ ಸ್ಟೇಟಸ್, ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಎಲ್ಲ ಜನರು. ಸೊ ಅದೊಂದು ಏರಿಯಾ ಆಫ್ ಅವರ್ ಲೈಫ್. ಸೊ ದೀಸ್ 4 ಏರಿಯಾಸ್, ಇಫ್ ಯು ಆರ್ ಹ್ಯಾಪಿ ಇನ್ ಜನರಲ್, ಇನ್ ಲೈಫ್ ಅಲ್ಲಿ ನಾವು ಹ್ಯಾಪಿ ಅಂತ ಹೇಳ್ಬೋದು. ಸೊ ಒಂದು 5 ನಿಮಿಷ ನನ್ನ ಬಗ್ಗೆ ನಾನು ಮಾತಾಡ್ಕೊಳ್ತೇನೆ, ಪರವಾಗಿಲ್ಲ. ಕೆಲವು ಫಸ್ಟ್ ಟೈಮರ್ಸ್ ಕೂಡ ಇದ್ದಾರೆ. ಸೊ ನನ್ನ ಮಿಷನ್ ಏನಿದೆ ಲೈಫಲ್ಲಿ ಅಂತಂದ್ರೆ, ಐ ವಾಂಟ್ ಟು ಹೆಲ್ಪ್ 1 million ಪೀಪಲ್, 10 lakh ಪೀಪಲ್ ಟು ಲಿವ್ ಹೆಲ್ತಿ ಲೈಫ್, ಹ್ಯಾಪಿ ಲೈಫ್, ಪ್ರಾಸ್ಪರಸ್ ಲೈಫ್ ಅಂಡ್ ಪೀಸ್ಫುಲ್ ಲೈಫ್. ಸೊ ಇದಕ್ಕೆ ಅನುಕೂಲ ಆಗೋ ತರ ಮಾಡಬೇಕು ನಾನು ಈ ದೇಹ ಬಿಟ್ಟು ಹೋಗುವಾಗ ಅಂತ ನನ್ನ ಒಂದು ಆಸೆ ಇದೆ. ಆ ಕಾರಣಕ್ಕೋಸ್ಕರ ನಾನು ಈ ಕ್ಲಾಸಸ್ಗಳನ್ನ ಮತ್ತೆ ಬೇರೆ ಬೇರೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೇನೆ. ಸೊ ನಾನು ಮುಖ್ಯತಃ ನನ್ನನ್ನು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ನಾನು ಹೋಲಿ ಫೈರ್ ರೇಖಿ ಮಾಸ್ಟರ್ ಅಂತ ಐಡೆಂಟಿಫೈ ಮಾಡ್ಕೊತೇನೆ. ನಾನು ಆರಾ ರೀಡರ್ ಕೂಡ, ಸ್ಪಿರಿಚುವಲ್ ಹೀಲರ್ ಕೂಡ. ಸ್ಪಿರಿಚುವಲಿ ವೆರಿ ಗ್ರೌಂಡೆಡ್, ವೆರಿ ಮಿನಿಮಲಿಸ್ಟಿಕ್ ಲೈಫ್ ನಂದು. I enjoy learning and teaching classes. ಸೊ ನಂದು ಈ ಜರ್ನಿ ಸ್ಟಾರ್ಟ್ ಆಗಿದ್ದು, ನಾನು SDM ಧರ್ಮೋತ್ಥಾನ ಟ್ರಸ್ಟ್ ಇಂದ ಯೋಗಾಸನ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೆ ಸ್ಕೂಲಲ್ಲಿದ್ದಾಗ. ಆ ಸಂದರ್ಭದಲ್ಲಿ ನಾನು ಯೋಗಾಸನ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಮೈ ಜರ್ನಿ ಸ್ಟಾರ್ಟೆಡ್ ದೇರ್ ಇನ್ ಫ್ಯಾಕ್ಟ್. ಆ ನಂತರ ರಂಜಿತ್ ಸತ್ಯರಾಜ್ ಅಂತ ಒಬ್ರು 96 ಅಲ್ಲಿ ನನಗೆ ಫಸ್ಟ್ ರೇಖಿಯ ದೀಕ್ಷೆಯನ್ನ ಕೊಟ್ಟರು, ಉಸುಯಿ ದೀಕ್ಷೆಯನ್ನ. ಆ ನಂತರ ಛಾಯಣ್ಣ ಅಂತ ಕೆಲವರು ಕೇಳಿರ್ಬೋದು, ಛಾಯಾಪತಿ ಅವರು ಅಂತ ಆರ್ಟ್ ಆಫ್ ಲಿವಿಂಗ್ ನ ಟೀಚರ್ ಒಬ್ರು ನಮ್ಮ ಊರಿಗೆ ಬಂದಿದ್ರು. ಸೊ ಅವರಲ್ಲಿ ನಾನು ಆರ್ಟ್ ಆಫ್ ಲಿವಿಂಗ್ ನ ಬೇಸಿಕ್ ಕೋರ್ಸ್ ಮಾಡಿದೆ. ಆ ನಂತರ ಬೇರೆ ಬೇರೆ ರೀತಿಯ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಹೋದೆ. ಬಾಲಕೃಷ್ಣ ಗುರೂಜಿ ಅಂತ ನೀವು ಹೆಸರು ಕೇಳಿರ್ಬೋದು. ಇವರಲ್ಲಿ ನಾನು ಸಾಕಷ್ಟು ವಿದ್ಯೆಗಳನ್ನ ಕಲಿತೆ. ರೇಖಿ, ಹಿಪ್ನಾಸಿಸ್ ಇರ್ಬೋದು, ಪಾಸ್ಟ್ ಲೈಫ್ ರಿಗ್ರೆಷನ್, ಮತ್ತೆ ಪೆಂಡುಲಮ್ ಡೌಸಿಂಗ್, ಸುಜೋಗ್ ಥೆರಪಿ ಇತ್ಯಾದಿ ಇತ್ಯಾದಿಗಳು. ಆಮೇಲೆ ಈಶಕ್ರಿಯಾ, ಅದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನೀವು ಕೇಳಿರ್ತೀರ, ಸದ್ಗುರು ಅವ್ರದ್ದು. ಆಮೇಲೆ ಚಕ್ರ ಹೀಲಿಂಗ್ ಇರ್ಬೋದು, ಹೋಲಿ ಫೈರ್ ಇನಿಷಿಯೇಷನ್, ಡೆಲ್ಲಿಯಲ್ಲಿ ಕುಮುತ್ ಬೋತ್ರಾ ಅಂತ ಒಬ್ರು ಇದ್ದಾರೆ. ಸೊ ಅವ್ರ ಹತ್ರ ಹೋಲಿ ಫೈರ್ ಇನಿಷಿಯೇಷನ್ ತಗೊಂಡೆ. ಆಮೇಲೆ ಅದರ ಅಪ್ಗ್ರೇಡ್ಸ್ ಡಾಕ್ಟರ್ ವಿಲಿಯಂ ಲೀರ್ ಅಂತ ಆನ್ಲೈನ್ ನಲ್ಲಿ ಅವ್ರ ಹತ್ರ ತಗೊಂಡೆ. ನೆಕ್ಸ್ಟ್ ಕರುಣಾ ರೇಖಿ ಅಂತ ಒಂದು ಉಸುಯಿ ರೇಖೆ ತರಾನೇ, ಬಟ್ ಸ್ವಲ್ಪ ಈಸಿ ಟೆಕ್ನಿಕ್ಸ್ಗಳು ಅದರಲ್ಲಿದೆ, ಕರುಣಾ ರೇಖಿ ಅಂತ. ಸೊ ಅದನ್ನ ನಾನು ಡಾಕ್ಟರ್ ಉದೇಶ ಅಂತ ಮುಂಬೈ ಅವರು, ಅವ್ರ ಹತ್ರ, ಮತ್ತೆ ನೀಲಂ ಖೇವ್ಲಾನಿ ಅಂತ ಬೆಂಗಳೂರಿನವರು, ಸಾಯಿ ನಿರ್ಮಲ ಅಂತ ಬೆಂಗಳೂರಿನವರು, ಸೊ ಇವ್ರ ಹತ್ರ ಕಲ್ತ್ಕೊಂಡೆ. ಆಮೇಲೆ ಆರಾ ರೀಡಿಂಗ್ ಅನ್ನುವಂಥ ಸಬ್ಜೆಕ್ಟ್, ಅದು ಕೂಡ ಡಾಕ್ಟರ್ ಉದೇಶ ಮತ್ತೆ ನೀತಾ ಯುವರಾಜ್ ಅಂತ ಅವ್ರ ಹತ್ರ ಕಲ್ತ್ಕೊಂಡೆ. ಆಮೇಲೆ ಇತ್ತೀಚೆಗೆ ಶ್ರೀವಿದ್ಯಾ ಸಾಧನ ಅಂತ ಶಿವಪ್ರೇಮಾನಂದ ಗುರೂಜಿ ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಅವ್ರ ಹತ್ರ ಕಲಿತೆ. ಅಂಡ್ ರೀಸೆಂಟ್ ಎಡಿಷನ್ ಈಸ್ ಸಿನ್ಸ್ 1 year ಈಸ್ ದ ಲಾ ಆಫ್ ಅಟ್ರಾಕ್ಷನ್. ಸೊ ಇವತ್ತೇನು ಕ್ಲಾಸಸ್ ಅನ್ನ ಇಟ್ಕೊಂಡಿದ್ದೇನೆ, ಸೊ ದ್ಯಾಟ್ is actually based on the last topic, law of creation, law of attraction. ಸೊ ಇದನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ವಿಕ್ಸ್ ಟ್ರೈಸಿಸ್ ಅನ್ನುವಂಥ ವ್ಯಕ್ತಿ, ಸಿದ್ಧಾರ್ಥ್ ರಾಜಶೇಖರ್, ಡಾಕ್ಟರ್ ಪ್ರಿಯಾಂಕ್, ಕಾರ್ತಿಕ ನಾಯರ್, ಈ ತರ ಮತ್ತೆ ಸಾಕಷ್ಟು ಬೇರೆ ಬೇರೆ ಗುರುಗಳನ್ನ ಆನ್ಲೈನ್ ಟೀಚಿಂಗ್ ನ ಮುಖಾಂತರ ನಾನು ಕಂಡುಕೊಂಡಿರುವಂಥದ್ದು. ಇದರಲ್ಲಿ ನಾನು ಏನು ಇವತ್ತು ಶೇರ್ ಮಾಡ್ತಿದ್ದೀನಿ ಎಲ್ಲ ಟೆಕ್ನಿಕ್ಸ್ ಗಳನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದಲ್ಲ. ಸಮ್ ಆಫ್ ದೆಮ್ ಐ ಹ್ಯಾವ್ ಟ್ರೈಡ್, ಸಮ್ ಆಫ್ ದೆಮ್ ಐ ಹ್ಯಾವ್ ನಾಟ್ ಟ್ರೈಡ್. So I want to be very honest. And
ಸಾಕಷ್ಟು ಜನ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ, ಅವರಿಗೆ ರಿಸಲ್ಟ್ಸ್ ಬಂದಿದೆ. ಸೊ ವಿ ಕ್ಯಾನ್ ಆಲ್ಸೋ ಪ್ರಾಕ್ಟೀಸ್. ಐ ಆಮ್ ಜಸ್ಟ್ ಇನ್ ದ ಜರ್ನಿಯನ್ನ ಮಾಡ್ತಾ ಇದ್ದೇನೆ. ಜಸ್ಟ್ ಸ್ಟಾರ್ಟೆಡ್ ಡೂಯಿಂಗ್ ಮೈ ಜರ್ನಿ ಹಿಯರ್. ಸೊ ಇದಿಷ್ಟು ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಬೇರೆ ಬೇರೆ ವರ್ಕ್ಶಾಪ್ಸ್ಗಳನ್ನ ಮಾಡ್ತಾ ಬಂದಿದ್ದೇನೆ ನಾನು. ಸೊ ಬಾಲಕೃಷ್ಣ ಗುರೂಜಿ ಅವರದು ನಿಮಗೆ ಮಾಸ್ಕ್ ಆಗಿರ್ಬೋದು. ಸೊ ಐ ಲೈಕ್ ಟ್ರಾವೆಲಿಂಗ್. ಐ ಹ್ಯಾವ್ ಟ್ರಾವೆಲ್ಡ್ ಅರೌಂಡ್ 10 countries in the world. Okay, fine. That is my short introduction. So anyway, anytime you have any questions, please chat box ಅಲ್ಲಿ ಹಾಕಿ. ಆವಾಗ ನೀವು ಕೆಲವರು ಇನ್ನ ವಿಡಿಯೋ ಆನ್ ಮಾಡಿಲ್ಲ. Okay, some of them anyway you have videos on. ಸೊ ಆವಾಗ ನಿಮ್ಮನ್ನ ಎಚ್ಚರ ಮಲಗಿದ್ರ ಇಲ್ವಾ ನೋಡೋದಕ್ಕೆ ಚಾಟ್ ಅಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಕೇಳ್ತೇನೆ. ಹಾಗೇನೆ ಇವತ್ತಿನ ಸೆಷನ್ಗೆ ಒಂದು ನೋಟ್ಬುಕ್ ಪೆನ್ ಹತ್ರ ಇಟ್ಕೊಳ್ಳಿ. ಬಿಕಾಸ್ ವಿ ವಿಲ್ ಡೂ ಸಮ್ ಎಕ್ಸಸೈಸಸ್. ಕೈಯಲ್ಲಿ ಪೆನ್ನಲ್ಲಿ ಬರೆಯುವಂಥದ್ದು ಎಕ್ಸಸೈಸಸ್ ಇರ್ತದೆ. 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟು ನಾನು ನಿಮ್ ಜೊತೆಗೆ ಮಾಡ್ತೇನೆ. ಅಂಡ್ ಯು ವಿಲ್ ಆಲ್ಸೋ ಬಿ ರೈಟಿಂಗ್ ಸಮ್ ಆಫ್ ದ ಎಕ್ಸಸೈಸಸ್. ಸೊ ವಿಲ್ ಡೂ ದಟ್. ಸೊ ಪೆನ್ ಪೇಪರ್ ಯಾರ ಹತ್ರ ಇಲ್ವೋ ಬುಕ್, ದಯವಿಟ್ಟು ಅದನ್ನ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಈಗ 11 ಟಾಪಿಕ್ ನಾನು ಲಿಸ್ಟ್ ಮಾಡಿದ್ದೇನೆ. ಐ ವಿಲ್ ಟ್ರೈ ಟು ಟಚ್ ಆಫ್ ದೆಮ್ ಅಂಡ್ ಫ್ಯೂ ಮೋರ್ ಟಾಪಿಕ್ಸ್ ಅಪಾರ್ಟ್ ಫ್ರಮ್ ವಾಟ್ ಈಸ್ ರಿಟನ್ ಹಿಯರ್. ಸೊ ಎನಿಥಿಂಗ್ ವಿಚ್ ಇಸ್ ನಾಟ್ ಕವರ್ಡ್, ನಾಟ್ ಕ್ಲಿಯರ್, ದಯವಿಟ್ಟು ಅದನ್ನ ಕೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಲಾ ಆಫ್ ಕ್ರಿಯೇಷನ್ ಅಂಡ್ ಲಾ ಆಫ್ ಅಟ್ರಾಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಫಾರ್ ಕ್ರಿಯೇಷನ್, ಸೆಲ್ಫ್ ಲವ್, ಮತ್ತೆ ವಿಜುವಲೈಸೇಷನ್, affirmations, 60 seconds pure thought, gratitude ಮತ್ತೆ forgiveness ಮೇಲೆ ಎಕ್ಸಸೈಸಸ್, ಮತ್ತೆ 369 ಟೆಕ್ನಿಕ್ ಅಂತ ಒಂದು ಮ್ಯಾನಿಫೆಸ್ಟೇಷನ್ಗೆ, ಮತ್ತೆ 33/3, 50/5, 55/5 ಅಂತ. ಆಮೇಲೆ ಸ್ಕ್ರಿಪ್ಟಿಂಗ್, ಕೊನೆಯದಾಗಿ ಡ್ರೀಮ್ ಬೋರ್ಡ್ ಅಥವಾ ವಿಷನ್ ಬೋರ್ಡ್. ಸೊ ಇದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಎಂಡ್ ಆಫ್ ದಿ ಸೆಷನ್ ಯು ವಿಲ್ ಹ್ಯಾವ್ ಎನ್ ಆಪ್ಷನ್. ನನ್ನ ಬೆಳಗ್ಗೆ 5 ಗಂಟೆಗೆ ಒಂದು ಕ್ಲಾಸಸ್ ನಾನು ಮಾಡಿಸ್ತಾ ಇರ್ತೇನೆ. ಸೊ ಆ ಕ್ಲಾಸಸ್ ಜಾಯ್ನ್ ಆಗ್ಲಿಕ್ಕೆ ಯು ವಿಲ್ ಹ್ಯಾವ್ ಎನ್ ಆಪ್ಷನ್. ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಅವರ್ ಗ್ರೂಪ್, ಯು ಆರ್ ವೆಲ್ಕಮ್. ಓಕೆ, ಸೊ ಲಾ ಆಫ್ ಕ್ರಿಯೇಷನ್. ಸೊ ಏನ್ ಕಾನ್ಸೆಪ್ಟ್ಗಳು ಇದರಲ್ಲಿದೆ, ಎಲ್ಲ ಕಾನ್ಸೆಪ್ಟ್ಗಳು ಒಂದು ನಿಮಿಷ, ಚೇಂಜ್ ದ ಸ್ಲೈಡ್ಸ್. ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ಏನಿದೆ, ಇಟ್ ಈಸ್ ಆಲ್ ಬೇಸ್ಡ್ ಫ್ರಮ್ ಅವರ್ ಇಂಡಿಯನ್ ರೂಟ್ಸ್. ಇಲ್ಲಿಂದನೇ ಇದೆ ಆಕ್ಚುಲಿ. ಅದಕ್ಕೆ ಜಸ್ಟ್ ದ್ಯಾಟ್ ಅದು ಹೊಸ ರೂಪದಲ್ಲಿ ಮತ್ತೆ ನಮ್ಗೆ ವಾಪಸ್ ಬರ್ತಾ ಇದೆ. ಸೊ ನಾವು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನ ನೋಡೋದಿದ್ರೆ ಅದೇ ತರಹದ ಕಾನ್ಸೆಪ್ಟ್ಗಳು ಇಲ್ಲಿದೆ. ಸೊ ಲಾ ಆಫ್ ಕ್ರಿಯೇಷನ್ ಏನು ಹೇಳುತ್ತೆ ಅಂತಂದ್ರೆ, ದೇರ್ ಆರ್ 4 laws. ಲಾ ಆಫ್ ಕ್ರಿಯೇಷನ್ ಅಲ್ಲಿ 4 ಲಾಸ್ಗಳಿದೆ. ಓಕೆ, ಸೊ ಫಸ್ಟ್ ಲಾ ಏನು, ಯು ಎಕ್ಸಿಸ್ಟ್ ಅಂತ. ನಾವು ಅಸ್ತಿತ್ವದಲ್ಲಿ ಇದ್ದೇವೆ. ಸೊ ಹಿಂದೆಯೂ ಇದ್ದೆವು, ಈಗಲೂ ಇದ್ದೇವೆ, ಮುಂದೆಯೂ ಇರ್ತೇವೆ. ಸೊ ವಿ ನೆವರ್ ಡೈ. ಸೊ ಅದು ನಮ್ಮ ಆತ್ಮದ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ನಾವು ಆತ್ಮ ಚೇಂಜ್ ಆಗ್ತಾ ಇರ್ತದೆ. ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾರಲ್ಲ, ನಮ್ಮ ದೇಹವನ್ನ ಬಟ್ಟೆ ಚೇಂಜ್ ಮಾಡುವ ಹಾಗೆ ನಾವು ಚೇಂಜ್ ಮಾಡ್ತಾ ಇರ್ತೇವೆ. ನಮ್ಮ ಆತ್ಮ ಅವಿನಾಶಿ. ಎರಡನೇ ಲಾ ಏನ್ ಹೇಳುತ್ತೆ, ದ ಒನ್ ಇಸ್ ದ ಆಲ್ ಅಂಡ್ ಆಲ್ ಆರ್ ದ ಒನ್ ಅಂತ. ಒಬ್ಬರಲ್ಲಿ ಎಲ್ಲವೂ ಇದ್ದಾರೆ, ಎಲ್ಲರಲ್ಲಿಯೂ ನಾವಿದ್ದೇವೆ. ಸೊ ಮತ್ತೆ ಅದ್ವೈತ ಕಾನ್ಸೆಪ್ಟ್ ಏನಿದೆ, ಕ್ರಿಯೇಟರ್ ಈಸ್ ಪಾರ್ಟ್ ಆಫ್ ದ ಕ್ರಿಯೇಷನ್ ಅಂತ. ದರ್ ಇಸ್ ನೋ ಸಪರೇಟ್ ಗಾಡ್, ಬಟ್ ಹಿ ಈಸ್ ಪಾರ್ಟ್ ಆಫ್ ದ ಕ್ರಿಯೇಷನ್. ಸೊ ಇಟ್ ಇಸ್ ದ ಸೇಮ್ ಕಾನ್ಸೆಪ್ಟ್. ನೆಕ್ಸ್ಟ್ ಬರುವಂತದ್ದು, ವಾಟ್ ಯು ಪುಟ್ ಔಟ್ ಇಸ್ ವಾಟ್ ಯು ಗೆಟ್ ಬ್ಯಾಕ್. ಸೊ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಎಸ್ ಲಾ ಆಫ್ ಕರ್ಮ ಆಲ್ಸೋ. ನಾವ್ ಏನ್ ಹೊರಗಡೆ ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರ್ತದೆ ಅಂತ. ಸೊ ನಮ್ಗೆ ಲೈಫಲ್ಲಿ ಏನ್ ಬೇಕು
ಅದನ್ನ ಸಿಗ್ಬೇಕು ಅಂತಾದ್ರೆ ದ ಅದರ್ ಕೊರಾಲರಿ ಫಾರ್ ದಿಸ್ ಲಾ ಈಸ್ ಟು ಗಿವ್ ಅದರ್ಸ್ ವಾಟ್ ದೇ ವಾಂಟ್. ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಕೊಟ್ರೆ ನಮ್ಗೆ ಏನ್ ಬೇಕೋ ನಮ್ಗೆ ಸಿಗ್ತದೆ ಅಂತ. ಸೊ ದಿಸ್ ಇಸ್ ಆಲ್ಸೋ ಎ ಲಾ. ಲಾ ಅಂತಂದ್ರೆ ಏನ್ ಹೇಳಿ, ಈಗ ಗ್ರಾವಿಟೇಷನಲ್ ಫೋರ್ಸಿನ ಒಂದು ಲಾ ಅಂತಂದ್ರೆ ಈಗ ಮೇಲ್ಗಡೆ ಇಟ್ಟಂತ ವಸ್ತು ಕೆಳಗಡೆ ಬೀಳಲೇಬೇಕು. ಸೊ ಇಟ್ ಈಸ್ ದ ಲಾ. ಸೊ ಇದು ಕೂಡ ಹಾಗೇನೆ, ನಾವು ಬೇರೆಯವರಿಗೆ ಏನಾದ್ರು ಅವ್ರಿಗೆ ಬೇಕಾದನ್ನ ಕೊಟ್ರೆ ನಮ್ಗೆ ಬೇಕಾದ್ದು ನಮ್ಗೆ ಸಿಗ್ತದೆ ಅಂತ. ಸೊ ದಿಸ್ ಇಸ್ ದ ಲಾ. ಅಂಡ್ ಫೈನಲ್ ಏನು, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟಂಟ್ ಅಂತ. ನಥಿಂಗ್ ಈಸ್ ಪರ್ಮನೆಂಟ್, ಎವ್ರಿಥಿಂಗ್ ಚೇಂಜಸ್. ಚೇಂಜ್ ಆಗ್ತಾನೆ ಇರ್ತದೆ, ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರಲ್ಲ. ಸೊ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟಂಟ್ ಥಿಂಗ್. ಸೊ ಓನ್ಲಿ ಥಿಂಗ್ ವಿಚ್ ಡಸಂಟ್ ಚೇಂಜ್ ಇಸ್ ದ ಫಸ್ಟ್ 3 laws. You exist, the one is the all and all are the one, and what you put out is what you get back. ಸೊ ಇದು ಮಾತ್ರ ಚೇಂಜ್ ಆಗಲ್ಲ, ಬೇರೆ ಎಲ್ಲದೂ ಚೇಂಜ್ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ನಲ್ಲಿ I have given a picture of our mind. ಇದು ನಮ್ಮ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ಒಂದು 5 ನಿಮಿಷ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರೊಬಬ್ಲಿ ಮೆನಿ ಆಫ್ ಯು ನೋ ಆಲ್ರೆಡಿ, ನಿಮಗೆ ತುಂಬಾ ಜನ ಗೊತ್ತಿರಬಹುದು, ಬಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಪ್ಲೀಟ್ನೆಸ್, ಇನ್ಫ್ಯಾಕ್ಟ್ ಮೋರ್ ದೆನ್ 50% ಆಫ್ ದ ಟಾಪಿಕ್ಸ್ ಆರ್ ಕಾಮನ್ಲಿ ನೋನ್ ಟು ಆಲ್ ದ ಪೀಪಲ್. ತುಂಬಾ ಹಿರಿಯರಿದ್ದೀರಿ ಕ್ಲಾಸಲ್ಲಿ. So you will be having, but it is a refresher for such people, and for new it might be a introduction to the new concepts. Structure of mind ನಲ್ಲಿ ಬೇಸಿಕಲಿ ಮೈಂಡ್ ಅಲ್ಲಿ 2 ತರಹ, ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್. ಜಾಗೃತ ಮನಸ್ಸು ಮತ್ತೆ ಸುಪ್ತ ಮನಸ್ಸು. ಸೊ ಜಾಗೃತ ಮನಸ್ಸು ಅಂತಂದ್ರೆ ನಾವು ಎಚ್ಚರದಿಂದ ಇದ್ದಾಗ, ಅಂದ್ರೆ ಕಾನ್ಶಿಯಸ್ಲಿ ನಾವು ಎಚ್ಚರದಿಂದ ಇದ್ದಾಗ ಇರುವಂತಹ ಮನಸ್ಸು. ಎರಡನೇದು ನಾವು ಮಲಗಿದ ಜಾಗದಲ್ಲಿ ಕೂಡ, ಮಲಗಿದ ಸ್ಥಿತಿಯಲ್ಲಿ ಕೂಡ ಎಚ್ಚರ ಇರುವಂತಹ ಮನಸ್ಸು, ಸುಪ್ತ ಮನಸ್ಸು ಅಂತ. ನಾವೀಗ ತಿಂದ ಆಹಾರವನ್ನ ಜೀರ್ಣ ಮಾಡುವಂಥದ್ದು ಏನು ಒಂದು ಮನಸ್ಸಿದೆ, ಆಲ್ ದಟ್ ಆರ್ ಪಾರ್ಟ್ ಆಫ್ ದ್ಯಾಟ್ ಸುಪ್ತ ಮನಸ್ಸು. ನಾವು ಯಾವ ಅರಿವೇ ಇಲ್ಲದೆ ಇದ್ರೂ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ. ನಮ್ಮ ಶ್ವಾಸೋಚ್ಛ್ವಾಸ ಇರ್ಬೋದು, ಬ್ರೀದಿಂಗ್ ಇರ್ಬೋದು, ಅಥವಾ ಡೈಜೆಷನ್ ಸಿಸ್ಟಮ್ ಇರ್ಬೋದು, ಇತ್ಯಾದಿ ಇತ್ಯಾದಿ. ಸೊ ಅದೆಲ್ಲವೂ ಕೂಡ ಸಬ್ ಕಾನ್ಶಿಯಸ್ ನಲ್ಲಿ ಆಗ್ತಾ ಇರುವಂತದ್ದು. ಏನ್ ಹೇಳ್ತಾರೆ ಅಂತಂದ್ರೆ, ಕಾನ್ಶಿಯಸ್ ಮೈಂಡ್ ಇಸ್ ಓನ್ಲಿ 10 to 12% ಆಫ್ ದ ಹೋಲ್ ಥಿಂಗ್, ಹೋಲ್ ಮೈಂಡ್, ಅಂಡ್ ಅದರ್ ಪಾರ್ಟ್ ಇಸ್ 88 to 90% ಅಂತ ಹೇಳ್ತಾರೆ. ಈ ನಂಬರ್ಸ್ ಮೇ ಬಿ ಲಿಟಲ್ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು, ಈ ಪರ್ಟಿಕ್ಯುಲರ್ ಗ್ರೀನ್ ಲೇಯರ್ ಇಲ್ಲಿ ಕ್ರಿಟಿಕಲ್ ಫಿಲ್ಟರ್ ಅಂತ ಇದೆ ಅಲ್ಲ. ಸೊ ದಿಸ್ ಲೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಾನ್ಶಿಯಸ್ ಮೈಂಡ್ ನಲ್ಲಿ ಲಾಜಿಕ್ಸ್ ಇರ್ತದೆ, ಡಿಸಿಷನ್ಸ್, ಕ್ವಶನಿಂಗ್ ಮೈಂಡ್ ಇರ್ತದೆ. ಅದು ಹೌದು, ನಿಜವಾಗ್ಲೂ ವರ್ಕ್ ಆಗತ್ತಾ ಇದು ಅನ್ನುವಂಥದ್ದು, ಲಾಜಿಕ್ ಮೈಂಡ್, ಇದೆಲ್ಲ ಇಟ್ ಈಸ್ ಲಿಂಕ್ ಟು ಅವರ್ ಲೆಫ್ಟ್ ಬ್ರೈನ್, ನಮ್ಮ ಎಡಭಾಗದ ಮೆದುಳಿಗೆ ಹೊಂದಿಕೊಂಡಂತೆ ಇರ್ತದೆ. ಕೆಳಗಡೆ ಇದು ಇರುವಂತದ್ದು ರೈಟ್ ಬ್ರೈನ್ ನ ಫಂಕ್ಷನಾಲಿಟೀಸ್. ಇದು ಮೋರ್ ಆಫ್ ಆರ್ಟಿಸ್ಟಿಕ್. ಸೊ ಇಟ್ ಈಸ್ ಲಿಂಕ್ ಟು ದ ರೈಟ್ ಬ್ರೈನ್, ಬಲಭಾಗದ ಮೆದುಳಿಗೆ ಹೊಂದಿಕೊಂಡಂತೆ ಇರ್ತದೆ. ಸೊ ಇದು ಎರಡರ ನಡುವೆ ಒಂದು ಕ್ರಿಟಿಕಲ್ ಫಿಲ್ಟರ್ ಅನ್ನುವಂತಹ ಒಂದು ಏರಿಯಾ ಇದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡಿಗೆ, ಅಂದ್ರೆ ಆಟೋ ಪೈಲಟ್ ಮೋಡ್ಗೆ ಹೋಗ್ಬೇಕು ಅಂತಾದ್ರೆ ಈ ಕ್ರಿಟಿಕಲ್ ಫಿಲ್ಟರ್ ಅನ್ನ ಪಾಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಸೊ ಹೌ ಟು ಬ್ರೇಕ್ ದಿಸ್ ಫಿಲ್ಟರ್, ಬ್ರೇಕ್ ಅಥವಾ ಹೌ ಟು ಸ್ಕ್ವೀಸ್ ಇನ್ ವಿತ್ ದಟ್ ಕ್ರಿಟಿಕಲ್ ಫಿಲ್ಟರ್ ಅನ್ನೋದನ್ನ ನಾವು ಈ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ನಲ್ಲಿ ನೋಡೋಣ. ಇದಕ್ಕೋಸ್ಕರನೇ ಆಕ್ಚುಲಿ ವಿ ಹ್ಯಾವ್ ಡಿಫರೆಂಟ್ ಟೆಕ್ನಿಕ್ಸ್. ರೇಖಿ, ಸಂಮೋಹಿನಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ದೀಕ್ಷೆಗಳನ್ನ ಪಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ದೀಕ್ಷೆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಿತ್ ಎ ಸಡನ್ ಬಸ್ಟ್ ಆಫ್ 2-3 events, ಕೆಲವರು ಬೆಲ್ ಹೊಡಿತಾರೆ ಅಥವಾ ಉಸಿರನ್ನ ಕೊಡ್ತಾರೆ. ಆ ಕ್ಷಣದಲ್ಲಿ ಕಾನ್ಶಿಯಸ್ ಮೈಂಡ್ ಗೆಟ್ಸ್ ಡಿಸ್ಟ್ರಾಕ್ಟೆಡ್ ಅಂಡ್ ದ ಎನರ್ಜಿ ಇಸ್ ಫ್ಲೋನ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್ ನಡುವೆ ಇರುವಂತಹ ಕ್ರಿಟಿಕಲ್ ಫಿಲ್ಟರ್ ಅನ್ನ ಬ್ರೇಕ್ ಮಾಡ್ತಾರೆ. ಹೌ ವಿ ಡೂ ಇಟ್?
ಈ ಕ್ರಿಟಿಕಲ್ ಫಿಲ್ಟರ್, ಈಗ ನಾನು ನಿಮ್ಗೆ ಇಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಕೂಡ ಯುವರ್ ಕಾನ್ಶಿಯಸ್ ಮೈಂಡ್ ಸೇಸ್ ಇನ್ ಫ್ಯಾಕ್ಟ್ ಹೌದು, ನಿಜವಾಗ್ಲೂ ಹೌದಾ ಇದು ನನಗೆ ಇದನ್ನ ನಾನು ಒಪ್ಕೋಬಹುದಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಡೌಟ್ಗಳು ಇರ್ತದೆ. ಸೊ ದಟ್ ಡೌಟ್ ಈಸ್ ಆಕ್ಚುಲಿ ಕಮಿಂಗ್ ಫ್ರಮ್ ದಿಸ್ ಕ್ರಿಟಿಕಲ್ ಫಿಲ್ಟರ್. ಅದು ನಿಮ್ಗೆ ಯಾವ್ದು ಸರಿ ಅಂತ ಅನ್ಸುತ್ತೋ ಅದು ಮಾತ್ರ ಒಳಗಡೆ ಬಿಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಅದು. ನಾಟ್ ಎವ್ರಿಥಿಂಗ್ ಐ ಸೇ ವಿಲ್ ಗೋ ಇನ್ಸೈಡ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ದಟ್ ಈಸ್ ಹೌ ದಿಸ್ ಕ್ರಿಟಿಕಲ್ ಫಿಲ್ಟರ್ ವರ್ಕ್ಸ್. ಸೊ ನಮ್ಗೆ ಎಲ್ಲವೂ ಏನೇನು ಹೊರಗಡೆಯಿಂದ ಇನ್ಫಾರ್ಮೇಶನ್ ಬರ್ತವೋ ಅದು ಡೈರೆಕ್ಟ್ ಆಗಿ ಸಿಂಕ್ ಇನ್ ಆಗೋದಿಲ್ಲ. ಇಟ್ ವಿಲ್ ಹ್ಯಾವ್ ಎ ಫಿಲ್ಟರ್ ನೋಡ್ಕೊಂಡು ಇಟ್ ವಿಲ್ ಲೆಟ್ ಇಟ್ ಗೋ ಇನ್ಸೈಡ್. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇನೆ ಎರಡು ತರಹ ನೆನಪುಗಳು, ಮೆಮೊರೀಸ್ ಇದೆ ಅಂತ ಹೇಳ್ತಾರೆ. ಒಂದು ಮಾಡರ್ನ್ ಮೆಮೊರಿ, ಇನ್ನೊಂದು ಪ್ರಿಮಿಟಿವ್ ಮೆಮೊರಿ ಅಂತ. ಸೊ ಮಾಡರ್ನ್ ಮೆಮೊರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಮಾರ್ನಿಂಗ್, ಇವತ್ತು ಬೆಳಗ್ಗೆ ನೀವು ಏನ್ ಬ್ರೇಕ್ಫಾಸ್ಟ್ ತಿಂದ್ರಿ ಅಂತ ನಾನು ನಿಮ್ಗೆ ಕ್ವಶನ್ ಕೇಳಿದ್ರೆ ನಿಮ್ಗೆ ನೆನಪಿರ್ತದೆ ಅಲ್ವಾ? ಯು ಹ್ಯಾವ್ ಡನ್ ಇಟ್ ಅರೌಂಡ್ 2 hours ಬ್ಯಾಕ್, 3 hours ಬ್ಯಾಕ್. ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂದ್ವಿ ಅಂತಂದ್ರೆ ನಿಮ್ಗೆ ನೆನಪಿರ್ತದೆ. ರಾತ್ರಿ ಏನು ಊಟ ಮಾಡಿದ್ರಿ ಅಂತಂದ್ರೆ ಅದು ನೆನಪಿರ್ತದೆ. ಇಫ್ ಐ ಗೋ ಬ್ಯಾಕ್ ಲಿಟಲ್, ನಿನ್ನೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಎಸ್ ಯು ಕ್ಯಾನ್ ರಿಮೆಂಬರ್. ಅಂಡ್ ಇಫ್ ಐ ಆಸ್ಕ್ ಯು ವಾಟ್ ಡಿಡ್ ಯು ಹ್ಯಾವ್ 15 days ago ಆನ್ ದ ಸೇಮ್ ಡೇ, ಸೇಮ್ ಟೈಮ್, ವಾಟ್ ವರ್ ಯು ಡೂಯಿಂಗ್ ಅಂತ ಕೇಳಿದ್ರೆ, ಆ ಹೊತ್ತಿಗೆ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಯು ವಿಲ್ ನಾಟ್ ಬಿ ರಿಮೆಂಬರಿಂಗ್ ಅಲ್ವಾ? 15 ದಿವಸದ ಹಿಂದೆ ಅಥವಾ 1 ತಿಂಗಳ ಹಿಂದೆ ಏನ್ ಮಾಡ್ತಾ ಇದ್ರಿ ಅನ್ನೋದನ್ನ ಮರ್ತು ಹೋಗಿರ್ತದೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, even if some incidents have happened to you 1 year back, those incidents, if I ask you to remember, you will be able to remembering it. For example, ನಿಮ್ಮ ಮದುವೆ ಇರಬಹುದು, ಅಥವಾ ನೀವು ಫಸ್ಟ್ ಟೈಮ್ ಕಾಲೇಜಿಗೆ ಹೋದದ್ದಿರಬಹುದು, ಅಥವಾ ನೀವು ಯಾರನ್ನಾದ್ರೂ ದೊಡ್ಡ ಗುರುಗಳನ್ನ ಭೇಟಿಯಾಗಿದ್ದಿರಬಹುದು, ಅಥವಾ ಆಫ್ಟರ್ ಲಾಂಗ್ ಟೈಮ್ ಯು ಮೆಟ್ some of your friend or family member. Such occasions, if I ask you to remember, will you be able to remember? Yes, no, yes, okay. Yes. So the point here is, ಯಾವಾಗೆಲ್ಲ ನಮ್ಮ ನೆನಪುಗಳ ಜೊತೆಗೆ ಭಾವನೆಗಳು ಕೂಡಿಕೊಂಡಿರ್ತಾವೋ, ಸೊ ಅದು ಒಳ್ಳೆ ಭಾವನೆ ಇರ್ಬೋದು ಅಥವಾ ಕೆಟ್ಟ ಭಾವನೆ ಇರ್ಬೋದು, all the memories which have association with the emotions, ಒಳ್ಳೆ ಭಾವನೆ ಅಥವಾ ಕೆಟ್ಟ ಭಾವನೆ ಲಿಂಕ್ ಆಗಿರ್ತದೋ ಅಂಥದ್ದು ನಮ್ಮ ಮಾಡರ್ನ್ ಮೆಮೊರಿಯಿಂದ ಪ್ರಿಮಿಟಿವ್ ಮೈಂಡ್ಗೆ ಸಿಂಕ್ ಆಗ್ತಾ ಹೋಗ್ತದೆ, ಕೆಳಗಡೆ ಹೋಗ್ತದೆ. ಸೊ ಫ್ರಮ್ ಹಿಯರ್ ಇಟ್ ಜಸ್ಟ್ ಸ್ಟಾರ್ಟ್ಸ್ ಸಿಂಕಿಂಗ್. ಕರ್ಸರ್ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲ ಅನ್ಸುತ್ತಲ್ಲ. ಫ್ರಮ್ ಹಿಯರ್ ದ ಕಾನ್ಶಿಯಸ್ ಮೈಂಡ್ ಅಂತ ಏನು ಹಾಕಿದ್ದಾರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ 2 ಪಾರ್ಟ್ ಇದೆ ಅಲ್ವಾ? ಒಂದು ಯೂನಿವರ್ಸ್ ತರ ಇದೆ, ಅಲ್ಲಿಂದ ಕೆಳಗಡೆ ಪಾಸ್ಟ್ ಲೈಫ್ ಅಂತ ಹಾಕಿದ್ದಾರೆ. ಸೊ ದಿಸ್ ಪಾಸ್ಟ್ ಲೈಫ್ ಡಸಂಟ್ ಮೀನ್ ದ ಹಿಂದಿನ ಜನ್ಮ ಅಂತಲ್ಲ, ಈ ಜನ್ಮದ ಹಿಂದಿನ ಘಟನೆಗಳು ಕೂಡ ಪಾಸ್ಟ್ ಲೈಫ್ ಅಲ್ಲೇ ಇರುವಂತದ್ದು. ಓಕೆ, ಸೊ ನಿನ್ನೆ ಕೂಡ ಆ ಪಾಸ್ಟ್ ಲೈಫ್ ನಲ್ಲೇ ಇರ್ತದೆ. ಬಟ್ ದ್ಯಾಟ್ ವಿಲ್ ಹ್ಯಾವ್ ಮೆಮೊರೀಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದ ಫೀಲಿಂಗ್ಸ್, ಇಮೋಷನ್ಸ್. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಯಾವಾಗ ನಾವು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾ ಇರ್ತವಲ್ಲ, ಸೊ ಯು ಕೀಪ್ ಪುಷಿಂಗ್ ಪಾಸಿಟಿವ್ ಥಾಟ್ಸ್ ಇನ್ ಟು ಯುವರ್ ಮೈಂಡ್, ಇಟ್ ಸ್ಟಾರ್ಟ್ಸ್ ಮ್ಯಾನಿಫೆಸ್ಟ್ಸ್ ಅಂತ. ಏನಾಗುತ್ತೆ ಅಂತಂದ್ರೆ, ಈ ಪಾಸ್ಟ್ ಲೈಫ್ ಏರಿಯಾದಲ್ಲಿ ಅಥವಾ ಕೆಳಗಡೆ ಇರುವಂತಹ ಪ್ರಿಮಿಟಿವ್ ಮೈಂಡ್ ಅಲ್ಲಿ, ಪ್ರಿಮಿಟಿವ್ ಮೆಮೊರಿನಲ್ಲಿ ಇರುವಂತದ್ದು ಏನಾದ್ರೂ ಇನ್ಸಿಡೆಂಟ್ಸ್ ಅದಕ್ಕೆ ಲಿಂಕ್ ಆಗಿದ್ದಿದ್ರೆ ಇಟ್ ವಿಲ್ ಸ್ಟಾಪ್ ಯು ಫ್ರಮ್ ಡೂಯಿಂಗ್ ದ ಮ್ಯಾನಿಫೆಸ್ಟೇಷನ್ಸ್. ಅದನ್ನೇ ಬಿಲೀಫ್ ಸಿಸ್ಟಮ್ ಅಂತಾನು ಹೇಳ್ತಾರೆ. ಬಿಕಾಸ್ ಈ ತರ ಮಾಡಿದಾಗ ಈ ತರ ಆಯ್ತು ನನ್ಗೆ, ಆ ಕಾರಣಕ್ಕೋಸ್ಕರ ಮತ್ತೆ ಅದೇ ತರ ಮಾಡಿದ್ರೆ ಮತ್ತೆ ಅದೇ ರಿಸಲ್ಟ್ ಬರ್ತದೆ ಅನ್ನುವಂಥದ್ದು ಒಂದು ಬಿಲೀಫ್ ಸಿಸ್ಟಮ್ ನಿಮ್ಮಲ್ಲಿ ಎಂಬೇಬ್ ಆಗಿರ್ತದೆ. ಸೊ ದಟ್ ಈಸ್ ಸಮ್ವೇರ್ ಹಿಯರ್ ದ ಲಾಸ್ಟ್ ಪಾರ್ಟ್. ಸೊ ಅದನ್ನ ಆಕ್ಸೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಫ್ ಯು ಕಮ್ ಟು ದ ಬ್ರೈನ್, ಈ ಬ್ರೈನ್ ನಲ್ಲಿ ಕೂಡ ಬೇರೆ ಬೇರೆ ಫ್ರೀಕ್ವೆನ್ಸಿಗಳು ಅಂತ ಹೇಳ್ತಾರೆ. ಸೊ ಆಲ್ಫಾ, ಬೀಟಾ, ಡೆಲ್ಟಾ ಮತ್ತೆ ಗಾಮಾ ಅಂತಾನೂ ಇದೆ. ಸೊ ವಾಟ್ ಎವರ್ ವಿ ಆರ್ ಅವೇಕ್, ವೆನ್ ಎವರ್ ವಿ ಆರ್ ಅವೇಕ್, ನಾವು ಎಚ್ಚರದಿಂದ ಇದ್ದಾಗ ಮಾತಾಡ್ತಾ ಇದ್ದೇವೆ ಅಂತಾದ್ರೆ ಇಟ್ ವಿಲ್ ಬಿ ಅವರ್ ಮೈಂಡ್ಸ್, ಅವರ್ ಬ್ರೈನ್ ವಿಲ್ ಬಿ ಇನ್ ಬೀಟಾ ಫ್ರೀಕ್ವೆನ್ಸಿ. ಅದನ್ನ ಬೀಟಾ ಅಂತ ಹೇಳ್ತೇವೆ. ನಾವು ಕಣ್ಣು ಮುಚ್ಚಿ ಸ್ವಲ್ಪ ನಿಧಾನಕ್ಕೆ ಹಾಯಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಸಿದ್ರೆ ಆ ಕ್ಷಣದಲ್ಲಿ ನಮ್ಮ ಬ್ರೈನ್ ಸ್ವಲ್ಪ ಇಟ್ ವಿಲ್ ಗೋ ಟು ಎ ಲೋಯರ್ ವೈಬ್ರೇಷನ್, ದಟ್ ಈಸ್ ಕಾಲ್ಡ್ ಆಲ್ಫಾ. ಬೀಟಾ ಇಂದ ಆಲ್ಫಾ ಹೋಗ್ತದೆ.
So that way you can, so the best method to go in alpha is to close your eyes, focus on your breath. ಇದು ಎರಡು ಮಾಡಿದ್ರೇನೆ you will go in alpha. So alpha ಯಾಕೆ ಹೋಗ್ಬೇಕು ಅಂತಂದ್ರೆ to access your subconscious mind. ಸೊ ಇದನ್ನೇ ಸೆಲ್ಫ್ ಹಿಪ್ನಾಸಿಸ್ ಅನ್ನುವಂತ ಟೆಕ್ನಿಕಲ್ಲಿ ಕೂಡ ಹೇಳ್ಕೊಡುವಂಥದ್ದು. ದ ಸೇಮ್ ಟೆಕ್ನಿಕ್ ಆಲ್ಸೋ ಯೂಸ್ಡ್ ಇನ್ ಲಾ ಆಫ್ ಅಟ್ರಾಕ್ಷನ್. ಬಟ್ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಇನ್ ದಿಸ್ ಸ್ಲೈಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಆಸ್ಕ್, ಅದರ್ವೈಸ್ ವಿಲ್ ಗೋ ಟು ಲಾ ಆಫ್ ಅಟ್ರಾಕ್ಷನ್. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಮೂಲ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಈ ಮಾಡರ್ನ್ ಟೈಮ್ಸ್ ನಲ್ಲಿ, ಸೊ ಐ ಆಲ್ರೆಡಿ ಟೋಲ್ಡ್ ಯು, ಹಿಂದೆ ಅದರ ತುಂಬಾ ಮೂಲ ಇರುವಂತದ್ದು ನಮ್ಮ ಇಂಡಿಯನ್ ಇದರಲ್ಲೇ ಇದೆ, ಒರಿಜಿನ್ಸ್ ಇಂಡಿಯನ್ ಅಲ್ಲೇ ಇದೆ. ಬಟ್ ಮಾಡರ್ನ್ ಲೇಟೆಸ್ಟ್ ಟೈಮ್ ನಲ್ಲಿ ಎಲ್ಲಿ ನಮ್ಗೆ ಅದು ಸಿಗ್ತಾ ಇದೆ ಅದರದ್ದು ಅಂತಂದ್ರೆ ಇಟ್ ಈಸ್ ಫ್ರಮ್ ಏಬ್ರಹಾಂ ಹಿಗ್ಸ್ ಅಂತ ಒಬ್ರು, ಎಸ್ಟರ್ ಹಿಗ್ಸ್ ಅಂತ ಅವ್ರ ಹೆಸರು ಇನ್ಫ್ಯಾಕ್ಟ್. And she says that she channelizes a group of healers or spiritual guides who are called Abraham anta. One group anna avaru channelize ಮಾಡ್ತಾರೆ. And from that, in fact, the law of creation, law of attraction has started. So ellaru secret movie ನೋಡಿರ್ತೀರಲ್ವಾ, ದಿ ಸೀಕ್ರೆಟ್ ಅಂತ ಒಂದು ಮೂವಿ. You can raise your hands, ಅಲ್ಲಿ hand raise ಮಾಡೋದಕ್ಕಿದೆ, so it will be easy to know, or you can say yes. ಸೀಕ್ರೆಟ್ ಅಂತ ಇದೆ, ಯಾರು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಒಂದ್ಸರಿ ನೋಡಿ. ಇಟ್ಸ್ ಅ ನೈಸ್ ಮೂವಿ. ಸಿನ್ಸ್ ಯು ಆರ್ ಇನ್ ದಿಸ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್, ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ವಾಚ್ ಇಟ್. ಸೊ ಈ ಸೀಕ್ರೆಟ್ ಮೂವಿಯ ಹಿಂದಿನ ಸೀಕ್ರೆಟ್ ಬಂದಿದ್ದು ಇನ್ಫ್ಯಾಕ್ಟ್ ಇಟ್ ಈಸ್ ಫ್ರಮ್ ಎಸ್ಟರ್ ಹಿಗ್ಸ್. ಸೊ ಶಿ ಇಸ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾರ್ಟೆಡ್ ದಿಸ್ ಲಾ ಆಫ್ ಅಟ್ರಾಕ್ಷನ್ ಕಾನ್ಸೆಪ್ಟ್. ಮತ್ತೆ ಅವಳು ಮತ್ತೆ ಅವಳ ಗಂಡ. ಸೊ ಈ ಬೇಸಿಕ್ ಲಾ ಏನ್ ಹೇಳುತ್ತೆ ಇದೆ ಅಂತಂದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಒಂದೇ ತರಹದ ವ್ಯಕ್ತಿಗಳು ಅಥವಾ ಥಾಟ್ಸ್ಗಳು ಅದೇ ತರಹದ ವ್ಯಕ್ತಿಗಳು ಅಥವಾ ಯೋಚನೆಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಲೈಕ್ ಅಟ್ರಾಕ್ಟ್ಸ್ ಲೈಕ್, ದಿಸ್ ಇಸ್ ದ ಲಾ ಆಫ್ ಅಟ್ರಾಕ್ಷನ್. ಸೊ ಕ್ರಿಯೇಷನ್ ಕೂಡ ಏನಾಗ್ತದೆ ಅಂದ್ರೆ ವೈಬ್ರೇಷನ್ ಲೆವೆಲ್ ನಲ್ಲಿ ಒಂದು ಸರಿ ಕ್ರಿಯೇಷನ್ ಆಗಿರುತ್ತದೆ, ಅಂಡ್ ದ ಸೇಮ್ ಕ್ರಿಯೇಷನ್ happens in the physical reality after that. So there are two levels of two times the same thing is manifested, created. So law of creations use madkondo, so two times the same thing is created. Once in the mind, in the vibrational level, and second in the physical reality. Okay, so for this to manifest, we will have this electromagnetic energy. Electromagnetic energy anta heltare. So electromagnetic energy nalli we will split it. One is electric energy, other one is magnetic energy. So electric energy ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ಇಮ್ಯಾಜಿನ್ ಮಾಡ್ಕೊಳ್ಳುವಾಗ ಹೌ ಇಟ್ ಲುಕ್ಸ್ ಅಂತ, ಯಾವ ತರಹ, ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೊಂದು ಒಳ್ಳೆ ಕಾರ್ ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಕಾರಿನ ಲುಕ್ಸ್ ಹೇಗಿರ್ತದೆ, ಹೌ ಡಸ್ ಇಟ್ ಲುಕ್, ಯಾವ ತರಹದ ಕಾರು, ಆ ಲುಕ್ಸ್ ಗಳೇನಿದೆಲ್ಲ ದಟ್ ಫಾರ್ಮ್ಸ್ ದ ಎಲೆಕ್ಟ್ರಿಕ್ ಎನರ್ಜಿ. ಅಂಡ್ ದೆನ್ ವೆನ್ ಯು ಸಿಟ್ ಇನ್ ಸೈಡ್ ದಟ್ ಕಾರ್, ಒಳಗಡೆ ಕಾರ್ ಒಳಗಡೆ ಕೂತಾಗ ಯಾವ ತರಹ ಫೀಲಿಂಗ್, ಇಮೋಷನ್ಸ್ ನಿಮ್ಗೆ ಬರ್ತವೆ, that is the magnetic energy. And that magnetic energy combined with the electric energy forms the creation. This is the whole concept of this class. Law of attraction, the whole concept irodene ee eradu line alli. So electromagnetic energy anna divert ಮಾಡುವಂಥದ್ದು, ಒಂದೇ ಥಾಟ್ ಇನ ಮೇಲೆ ಡೈವರ್ಟ್ ಮಾಡುವಂಥದ್ದು. ಸೊ ಹೌ ಇಟ್ ಲುಕ್ಸ್ ಲೈಕ್ ಅಂಡ್ ಹೌ ಇಟ್ ಫೀಲ್ಸ್ ಲೈಕ್, ಟೂ ಥಿಂಗ್ಸ್. ಲುಕ್ಸ್ ಅಂತಂದ್ರೆ ಹೇಗೆ ಕಾಣ್ತಾ ಇದೆ, ಫೀಲ್ಸ್ ಅಂತಂದ್ರೆ ನಿಮ್ಗೆ ಯಾವ ಅನುಭವ ಆಗ್ತಾ ಇದೆ, ಅದು ಎರಡು. ದೀಸ್ ಟೂ ಥಿಂಗ್ಸ್ ವಿಲ್ ಲೀಡ್ ಟು ದ ಕ್ರಿಯೇಷನ್, ಮ್ಯಾನಿಫೆಸ್ಟೇಷನ್. ಓಕೆ, ಸೊ ವೈಬ್ರೇಷನಲ್ ಲೆವೆಲ್ ನಲ್ಲಿ ನಾವು ಇಮೋಷನ್ಸ್, ಫೀಲಿಂಗ್ಸ್ ಅನ್ನ ಹಾಕೊಂಡು ಕ್ಲಾರಿಟಿಯಿಂದ ಒಂದೇ ಇಮೇಜ್ ಅನ್ನ, ಒಂದೇ ಇಂಟೆನ್ಷನ್ ಅನ್ನ, ಗೋಲ್ ಅನ್ನ ಮತ್ತೆ 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 ರಿಪೀಟ್ ಮಾಡೋದ್ರಿಂದಾಗಿ ಸೇಮ್ ಥಿಂಗ್ ಕಮ್ಸ್ ಟು ರಿಯಾಲಿಟಿ ಇನ್ ದ ಫಿಸಿಕಲ್ ವರ್ಲ್ಡ್ ಅನ್ನುವಂಥದ್ದು ಟೋಟಲ್ ಕ್ಲಾಸ್ ನ ಕಾನ್ಸೆಪ್ಟ್. ಸೊ ದಿಸ್
ಹ್ಯಾಸ್ ಟು ಬಿ ಮೇಡ್ ವೆರಿ ಕ್ಲಿಯರ್. ನಿಮಗೆ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಕೇಳಿ. ಸೊ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2 parts, electric energy, magnetic energy. How it looks like, how it feels like. All the techniques today on the 10 technique ನಾನು ಏನು ಶೇರ್ ಮಾಡ್ತೇನೆ, all the techniques you should keep this one point in your mind always. Fine, let's go forward. So other ingredients for manifestation ಏನೇನು? First one is the clarity. ಸ್ಪಷ್ಟತೆ ಬೇಕು. ನಮ್ಮ ಗೋಲಿನ ಮೇಲೆ ನಮ್ಗೆ ಏನ್ ಬೇಕು ಅನ್ನೋದನ್ನ ಸ್ಪಷ್ಟತೆಯಿಂದ ನೋಡುವಂಥದ್ದು, ವೆರಿ ಸ್ಪೆಸಿಫಿಕ್. ಸೊ ಅದಕ್ಕೂ ಕೂಡ ಬೇರೆ ಬೇರೆ ವಿಧಾನಗಳಿದೆ, ಅದನ್ನ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಸ್ಮಾರ್ಟ್ ಅಂತ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಸ್ಪಷ್ಟ, ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಳ್ಳುವಂಥದ್ದು. ದಟ್ ಈಸ್ ಒನ್ ಥಿಂಗ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಇಸ್ ಟು ಕೀಪ್ ಫೋಕಸಿಂಗ್ ಆನ್ ದ ಸೇಮ್ ಥಾಟ್. ಅದೇ ಥಾಟ್, ಅದೇ ವಿಚಾರದ ಬಗ್ಗೆ ಮತ್ತೆ 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 ಫೋಕಸ್ ಬಿಟ್ಟು ಬಿಡದೆ ನೋಡ್ತಾ ಇರುವಂತದ್ದು, ಧಾರಣ ಅಂತ ಹೇಳ್ತಾವಲ್ಲ ನಾವು. ಸೊ ಆ ತರ. ಸೊ ಕೀಪ್ ಫೋಕಸ್ ಆನ್ ದ ಸೇಮ್ ಥಾಟ್. ಥರ್ಡ್ ಈಸ್ ಕನ್ಸಿಸ್ಟೆನ್ಸಿ. ಮತ್ತೆ 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 ಮಾಡುವಂಥದ್ದು. ಆ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂಸ್ ಕೀಪ್ ರಿಪೀಟಿಂಗ್. ಸೊ ನನ್ನ ಒಬ್ರು ಗುರುಗಳು ಹೇಳ್ತಾರೆ, ಎಲ್ಲಿ ತನಕ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದಕ್ಕೆ ಒಂದು ಸಿಂಪಲ್ ಲಾಜಿಕ್ ಇದೆ. ಒಂದು, ಅದು ಮ್ಯಾನಿಫೆಸ್ಟ್ ಆಗ್ಬೇಕು, ಇಲ್ಲ ಅಂತಂದ್ರೆ ಬೇಜಾರಾಗಿ ಬಿಟ್ಬಿಡ್ಬೇಕು ಅಂತ. ದೇರ್ ಆರ್ ಓನ್ಲಿ 2 ways of exiting the repetition, consistency. ನಮ್ಗೆ ನಾವೇನ್ ಅನ್ಕೊಂಡಿದೀವೋ ಅದು ಆಗುವಲ್ಲಿವರೆಗೆ ಮಾಡೋದು, ಇಲ್ಲ ಅಂತಂದ್ರೆ ಫೈನಲಿ ಬೇಜಾರಾಗಿ ಬಿಟ್ಬಿಡೋದು. ಬಟ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಆಲ್ ದೀಸ್ ಟೆಕ್ನಿಕ್ಸ್ ಈಸ್ ದಟ್ ವಾಟ್ ಎವರ್ ವಿ ಪ್ರಾಕ್ಟೀಸ್, ವಾಟ್ ಎವರ್ ವಿ ಡೂ ಕನ್ಸಿಸ್ಟೆಂಟ್ಲಿ, ಮೋಸ್ಟ್ ಆಫ್ ಇಟ್ ಈಸ್ ಮ್ಯಾನಿಫೆಸ್ಟೆಡ್. ಅಂಡ್ ನೀವು ಇಂಟರ್ನೆಟ್ ಅಲ್ಲಿ ಕೂಡ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಸಿಗ್ತಾ ಹೋಗ್ತವೆ. ಅಂಡ್ ದ ಸಕ್ಸಸ್ ಸ್ಟೋರಿಗೆ ಏನು ಇಂಗ್ರೀಡಿಯೆಂಟ್ಸ್ ಅದನ್ನ ಈ ಕ್ಲಾಸ್ ಅಲ್ಲಿ ನೋಡೋಣ ನಾವು. ಸೊ ಇಫ್ ಯು ಕೀಪ್ ದ ಫೋಕಸ್, ಕೀಪ್ ದ ಪ್ರಾಕ್ಟೀಸ್, ಯು ವಿಲ್ ಗೆಟ್ ವಾಟ್ ಯು ವಾಂಟ್. ಯು ಕ್ಯಾನ್ ಅಟ್ರಾಕ್ಟ್ ವಾಟ್ ಯು ವಾಂಟ್. ದಟ್ ಇಸ್ ದ ಕೋರ್ ಪ್ರಿನ್ಸಿಪಲ್. ನೆಕ್ಸ್ಟ್, another ingredient is visualization. This comes with another technique which is called imagination. ವಿಜುವಲೈಸೇಷನ್ ಅಂತಂದ್ರೆ ಚಿತ್ರೀಕರಣ ಮಾಡಿಕೊಳ್ಳುವಂಥದ್ದು. ನಾವು ಹೇಗೆ ನಮ್ಮ ಹೊರಗಿನ ಕಣ್ಣಿನಿಂದ ಚಿತ್ರಗಳನ್ನ ದೃಶ್ಯೀಕರಿಸಿ ನೋಡ್ತೀವೋ, ಅದೇ ತರಹ ಅದೇ ಕಾನ್ಸೆಪ್ಟ್ ಅನ್ನ ಮನಸ್ಸಿನ ಕಣ್ಣಿನಿಂದ ನೋಡುವಂಥದ್ದನ್ನ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಒಂದು ಸಾರಿ ನೀವು ನೋಡಿದಂತ ಚಿತ್ರವನ್ನೇ ಮತ್ತೆ ಮನಸ್ಸಿನಲ್ಲಿ ನೋಡೋದಕ್ಕೆ ವಿಜುವಲೈಸ್, ದೃಶ್ಯೀಕರಣ ಅಂತ ಹೇಳ್ಬೋದು. ಮತ್ತೆ ನೋಡುವಂಥದ್ದು. ಇಲ್ಲಿ ತನಕ ಆಗದೇ ಇದ್ದಿದ್ದನ್ನ ಕಲ್ಪನೆ ಮಾಡಿಕೊಂಡು ಮಾಡೋದಿದ್ರೆ ಅದನ್ನ ಏನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಅಂತ. ಕಲ್ಪನೆ ಮಾಡುವಂಥದ್ದು ಇಮ್ಯಾಜಿನೇಷನ್. ಸೊ ವೆನ್ ಯು ಡೂ ವಿಜುವಲೈಸೇಷನ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಇಮ್ಯಾಜಿನೇಷನ್. ಮೋಸ್ಟ್ ಆಫ್ ದ ಟೈಮ್ ಇಮ್ಯಾಜಿನೇಷನ್ ಜೊತೆಗೆ ಸೇರ್ಕೊಂಡಿರ್ತದೆ. ಸೊ ವಿಜುವಲೈಸೇಷನ್ ತುಂಬಾ ಜನಕ್ಕೆ, ಸೊ ಎಷ್ಟು ಜನಕ್ಕೆ ವಿಜುವಲೈಸೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ದಯವಿಟ್ಟು ನಿಮ್ಮ ಕೈ ಎತ್ತಿ ಹೇಳಿ. ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್, ಆರ್ ಐ ವಿಲ್ ಆಸ್ಕ್ ದ ಅದರ್ ವೇ. ಹೌ ಮೆನಿ ಆಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ವಿಜುವಲೈಸ್? ಎಷ್ಟು ಜನಕ್ಕೆ ಸೊ ಎಷ್ಟು ಜನಕ್ಕೆ ವಿಜುವಲೈಸೇಷನ್ ಅರ್ಥ ಆಯ್ತಲ್ವಾ ಎಲ್ಲರಿಗೆ? ಎಷ್ಟು ಜನರಿಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ ವಿಜುವಲೈಸೇಷನ್ ಪ್ರಾಬ್ಲಮ್? ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನನ್ಗೆ ಏನೇ ಮನಸ್ಸಿಗೆ ಅನ್ಕೊಂಡ್ರು ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ, 2, 3, 4 ಜನ ಹೇಳ್ತಾ ಇದ್ದಾರೆ, 5 ಜನ ಹೇಳ್ತಿದ್ದಾರೆ. ಓಕೆ, ಸೊ ಹಿಯರ್ ಆರ್ ದ ಟಿಪ್ಸ್ ಟು ಇಂಪ್ರೂವ್ ಯುವರ್ visualization. So first thing is, you should understand, you should make it as a fun practice. ಖುಷಿಯಿಂದ ಮಾಡಬೇಕು. ಸೊ ಖುಷಿಯಿಂದ ಮಾಡಿದ್ರೆ ಆಟೋಮೆಟಿಕಲಿ ದಟ್ ಸ್ಕಿಲ್ ವಿಲ್ ಕಮ್ ಟು ಅಸ್. ಎರಡನೇದು, ಜಸ್ಟ್ ಲೈಕ್ ಎನಿ ಅದರ್ ಸ್ಕಿಲ್, ಓದೋದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಮಾತಾಡೋದಿರ್ಬೋದು, just like any other skill,
This also is a skill. It is not something ಇನ್ಬಾರ್ನ್ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ. ಸೊ ಇನ್ಬಾರ್ನ್ ಯಾವಾಗ ಅದು? ಸೊ ಸಮ್ವೇರ್ ಯು ಶುಡ್ ಹ್ಯಾವ್ ಲರ್ನ್ಡ್ ಇಟ್ ಅಲ್ವಾ. ಕೆಲವರು ಪಾಸ್ಟ್ ಲೈಫ್ ಇಂದಾಗಿ ತಬ್ಲಾ ಬಾರಿಸೋಳು ಯಾರಿದ್ದಾಳೆ, ರಿಂಪಾ ಶಿವ, ಅವಳೆಲ್ಲ 3ನೇ ವಯಸ್ಸಿಗೆನೆ ತಬ್ಲಾ ಬಾರಿಸ್ತಾ ಇದ್ಲು ಅಲ್ವಾ. 2.5-3 ವರ್ಷಕ್ಕೆ ತಬ್ಲಾ ಬಾರ್ತಾ ಇದ್ಲು. ನಾವು ಇವನ್ ತಬ್ಲಾ ಮಾಂತ್ರಿಕ್ ನಾವ್ ಏನ್ ಹೇಳ್ತೀವಿ, ಜಾಕಿರ್ ಹುಸೇನ್, ಹಿ ಹಿಮ್ಸೆಲ್ಫ್ ಸೆಡ್ ಶಿ ಇಸ್ ಎ ಚೈಲ್ಡ್ ಪ್ರಾಜಿಡಿ ಅಂತ. ಸೊ ಆ ತರಹದ ಪ್ರಾಜಿಡಿ ಈ ಲೈಫ್ ಅಲ್ಲಿ ನಮ್ಗೆ ಸಿಗ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಲೈಫ್ ಶಿ ಹ್ಯಾಸ್ ಪ್ರಾಕ್ಟಿಸ್ಡ್ ಇಟ್ ಅಲ್ವಾ. ಇಟ್ ಕೆನಾಟ್ ಕಮ್ ಫ್ರಮ್ ಜಸ್ಟ್ ಲೈಕ್ ದಟ್. ಸೊ ವಿಜುವಲೈಸೇಷನ್, ಸಮ್ ಪೀಪಲ್ ಸೇ ಇಟ್ ಇಸ್ ಗಾಡ್ ಗಿಫ್ಟ್, ಬಾರ್ನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಸೊ ಇಫ್ ಯು ಹ್ಯಾವ್ ನಾಟ್ ಡನ್ ಇಟ್, ನೌ ಯು ಕ್ಯಾನ್ ಲರ್ನ್ ಇಟ್. ಪಬ್ಲಿಕ್ ಸ್ಪೀಕಿಂಗ್ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್. ಇಂಟ್ರೋವರ್ಟ್ಸ್ ಇರ್ತಾರೆ ತುಂಬಾ, ಹೊರಗಡೆ ಒಂದು 10 ಜನ ಇದ್ದಾಗ ತಮ್ಮ ಮನಸ್ಸಿನಲ್ಲಿ ಏನಿರ್ತದೋ ಅದನ್ನ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ ನಾನು ಕೂಡ ಹಾಗೆ ಇದ್ದಿದ್ದು. ಈ ಕ್ಲಾಸಸ್ಗಳಲ್ಲೆಲ್ಲ ಕಲ್ತು ಪ್ರಾಕ್ಟೀಸ್ ಮಾಡಿದ ನಂತರನೇ ನಾನು ಐ ವಾಸ್ ಏಬಲ್ ಟು ಡೂ ವಿದೌಟ್ ಎನಿ ಸ್ಟೇಜ್ ಫಿಯರ್. ಐ ಆಮ್ ಏಬಲ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಐ ಡೋಂಟ್ ಸೇ ಐ ಆಮ್ ಎ ಗ್ರೇಟ್ ಕಮ್ಯುನಿಕೇಟರ್, ಬಟ್ ಐ ಆಮ್ ಏಬಲ್ ಟು ಎಕ್ಸ್ಪ್ರೆಸ್. ನಮ್ಮ ಮನಸ್ಸಲ್ಲಿ ಏನಿದೆಯೋ ಐ ವಿಲ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಟು ದ ಪೀಪಲ್. ಸೊ ದಿಸ್ ಆಲ್ಸೋ ಈಸ್ ಎ ಪ್ರಾಕ್ಟೀಸ್. ಸೊ visualization also, there are techniques that you need to follow. Keep repetition. Repetition is the mother of all skills anta. So keep doing, repeat it, automatically it comes in. ಈಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಅಲ್ಲಿ ಇದೀವಿ ಅಂತಂದ್ರೆ ಎಫರ್ಮೇಷನ್ಸ್ ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಮಂತ್ರಗಳ ತರಹ ಎಫರ್ಮೇಷನ್ಸ್ ಗಳನ್ನ ಹೇಳ್ತಾ ಹೋಗುವಂಥದ್ದು. ಸೊ ಯು ಕ್ಯಾನ್ ಕೀಪ್ ಒನ್ ಎಫರ್ಮೇಷನ್ ಸೈಯಿಂಗ್ ವಿಜುವಲೈಸೇಷನ್ ಈಸ್ ಈಸಿ ಅಂತ. ವಿಜುವಲೈಸೇಷನ್ ತುಂಬಾ ಸುಲಭ ಅಂತ ಒಂದು ಎಫರ್ಮೇಷನ್ ಹಾಕೊಂಡ್ಬಿಡೋದು. ಸೊ ಈಗ ಯು ಆರ್ ಗೋಯಿಂಗ್ ಇನ್ ದ ಸೇಮ್ ಲೂಪ್, ಅದೇ ಲೂಪ್ ನಲ್ಲಿ ಇರ್ತೇವೆ ನಾವು. ಸೊ ವಿಜುವಲೈಸೇಷನ್ ಇಸ್ ಈಸಿ ಅನ್ನುವಂಥದ್ದು ಒಂದು ಎಫರ್ಮೇಷನ್ ಹಾಕೊಳ್ಳುವಂಥದ್ದು. ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಿದೆ, ಆಲ್ವೇಸ್ ಹ್ಯಾವ್ ಎ ಕ್ಲಿಯರ್ ಡಿಸ್ಕ್ರಿಪ್ಷನ್ ಆಫ್ ವಾಟ್ ಇಟ್ ಲುಕ್ಸ್ ಲೈಕ್ ಅಂಡ್ ಫೀಲ್ಸ್ ಲೈಕ್, ಅಂಡ್ ಗೆಟ್ ಕ್ಲಿಯರ್ ರಿಟರ್ನ್ ಡಿಸ್ಕ್ರಿಪ್ಷನ್ ಬಿಫೋರ್ ಯು ಸ್ಟಾರ್ಟ್ ವಿಜುವಲೈಸೇಷನ್. ಸೊ ವಿಜುವಲೈಸೇಷನ್ ಸ್ಟಾರ್ಟ್ ಮಾಡುವ ಮುಂಚೆನೆ ಯಾವ ತರ ಅದು ಕಾಣಿಸ್ತದೆ ಮತ್ತೆ ಯಾವ ತರ ನಂಗೆ ಫೀಲ್ ಆಗುತ್ತೆ, ಎರಡನ್ನ ಬರ್ದಿಟ್ಕೊಳ್ಬೇಕು ಪೆನ್ ಪೇಪರ್ ಅಲ್ಲಿ. ಯು ಶುಡ್ ರೈಟ್ ಇಟ್. There is a lot of scribing that we will do today. We will write it. So when you write how it looks and how it feels, it helps in visualization. Inna agudilla antadre google.com ಹೋಗೋದು, ಟೈಪ್ ಮಾಡೋದು, ಇಮೇಜ್ ಬರ್ತದೆ, ಅದೇ ಇಮೇಜ್ ಅನ್ನ ಮತ್ತೆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ಸೊ ದೇರ್ ಇಸ್ ನೋ ಇಮ್ಯಾಜಿನೇಷನ್ ಇನ್ವಾಲ್ವ್ಡ್. ಆಲ್ರೆಡಿ ಒಂದು ಇಮೇಜ್ ಇರ್ತದೆ, ಅದನ್ನೇ ನೋಡೋದು, ಕಣ್ಣು ಮುಚ್ಚೋದು, ಅದನ್ನೇ ವಿಜುವಲೈಸ್ ಮಾಡೋದು. ಓಕೆ. ದ ಅದರ್ ವೇ ಈಸ್, ಈ ಕ್ಯಾಲೆಂಡರ್ ನಂಬರ್ಸ್ ಇರ್ತವೆ ನೋಡಿ, ಆ ನಂಬರ್ಗಳನ್ನ ಕಟ್ ಮಾಡಿ ಇಟ್ಕೊಂಡು, ಅಥವಾ ಮೊಬೈಲ್ ಅಲ್ಲಿ ಕೂಡ ನೋಡ್ಬೋದು, ಅಥವಾ ಲ್ಯಾಪ್ಟಾಪ್, ಮೊಬೈಲ್, ಡೆಸ್ಕ್ಟಾಪ್ ಅಲ್ಲೂ ನೋಡ್ಬೋದು. ಒಂದು ನಂಬರ್ ಬರ್ದಿರೋದನ್ನ ನೋಡೋದು, ಕ್ಲೋಸ್ ಯುವರ್ ಐಸ್, ಸಿ ದ ಸೇಮ್ ನಂಬರ್ ಅಗೇನ್ ವಿತ್ ಯುವರ್ ಮೆಂಟಲ್ ಐ. ಸೊ ಕೀಪ್ ಪ್ರಾಕ್ಟೀಸಿಂಗ್. ನೆಕ್ಸ್ಟ್ ನಂಬರ್ 2, ನಂಬರ್ 3 ಈ ತರ ಮಾಡ್ತಾ ಹೋಗುವಂಥದ್ದು. ಅಂಡ್ ಯು ಸಿ ಸಮ್ ಆಬ್ಜೆಕ್ಟ್ಸ್. ನಿಮ್ಮ ಕೈಯನ್ನು ನೋಡ್ಕೊಳ್ಳೋದು, ಕೈಯನ್ನು ಮುಚ್ಚಿ ಮತ್ತೆ ಅದೇ ಕೈ ನನ್ನ ಮನಸ್ಸಿನ ಕಣ್ಣಿಗೆ ಹೇಗೆ ಕಾಣುತ್ತದೆ ಅನ್ನೋದನ್ನ ನೋಡುವಂಥದ್ದು. ಸೊ ದೀಸ್ ಆರ್ ದ ಡಿಫರೆಂಟ್ ಟೆಕ್ನಿಕ್ಸ್ ವೆನ್ ಯು ಹ್ಯಾವ್ ಡಿಫಿಕಲ್ಟಿ ಇನ್ ವಿಜುವಲೈಸೇಷನ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್. ಬಿಕಾಸ್ ವಿಜುವಲೈಸೇಷನ್ ಇಸ್ ಒನ್ ಟೆಕ್ನಿಕ್ ಯು ಶುಡ್ ಮಾಸ್ಟರ್ ಟು ಗೆಟ್ ಯುವರ್ ಥಿಂಗ್ಸ್ ಮ್ಯಾನಿಫೆಸ್ಟೆಡ್. ಅದಕ್ಕೋಸ್ಕರ ಈ ವಿಜುವಲೈಸೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಯು ಶುಡ್ ಫೀಲ್ ಆಸ್ ದೋ ಇಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ. ಇದೇ ಮೂಮೆಂಟ್ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಫೀಲಿಂಗ್ ನಮ್ಮ ಮನಸ್ಸಲ್ಲಿ ಬರಬೇಕು. ದಟ್ ಆಲ್ಸೋ ಹೆಲ್ಪ್ಸ್. ಮುಂದೆ ಒಂದಿನ ಆಗ್ತದೆ ಅಂತ ಅನ್ಕೊಂಡ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ವಿಜುವಲೈಸ್. ಇಲ್ಲ, ಇದೇ ಕ್ಷಣದಲ್ಲಿ ನನ್ನ ಹತ್ರ 1 ಕೋಟಿ ಇದೆ ಅಂತ ಯು ಜಸ್ಟ್ ಫೀಲ್ ಇಟ್. ಯು ಫೀಲ್ ಯು ಹ್ಯಾವ್ 1000 crores. ಯು ಫೀಲ್ ಯು ಹ್ಯಾವ್ ಸೋ ಮಚ್ ಆಫ್ ಮನಿ. ಯು ಫೀಲ್ ಯು ಆರ್ ಹ್ಯಾವಿಂಗ್ ಲಾಟ್ ಆಫ್ ಎನರ್ಜಿ ಟು ಡೂ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಡೂ 1000 push-ups, I can do 1000 pull-ups. ಆ ತರ ಎನರ್ಜಿ ನಮ್ಮ ಮನಸ್ಸಲ್ಲಿ ಇದೆ ಅಂತ ಅನ್ಕೊಂಡು, ಸೊ ಫಸ್ಟ್ ಯು ಶುಡ್ ಡೂ ಇಟ್ ವಿತ್ ಯುವರ್ ಮೈಂಡ್ ಅಂಡ್ ಬಾಡಿ ಫಾಲೋಸ್ ಅಂತ ಹೇಳೋದು ಇದಕ್ಕೋಸ್ಕರನೇ. ಸೊ ವೆನ್ ಯು ಹ್ಯಾವ್ ಟು ವಿಜುವಲೈಸ್ ಸಚ್ ಥಿಂಗ್ಸ್, ಇಮ್ಯಾಜಿನ್ ದಟ್ ಇಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಇನ್ ದಿಸ್ ವೆರಿ ಮಿನಿಟ್. ಅಂಡ್ ಫೈನಲಿ ಅಗೇನ್ ಕಮಿಂಗ್ ಬ್ಯಾಕ್, ಡೂ ಇಟ್ ಡೈಲಿ ಇನ್ ಯುವರ್ ರೂಟೀನ್. ಮತ್ತೆ 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 ಪ್ರಾಕ್ಟೀಸ್ ಮಾಡಬೇಕು. ಸೊ ದಿಸ್ ಈಸ್ another tip. Any doubts here? Okay, let us do one small exercise. ಏನ್ ಮಾಡಬೇಕು? ಇಟ್ ಇಸ್ ವೆರಿ ಸಿಂಪಲ್.
ಸ್ಕ್ರೀನ್ ಮೇಲೆ ನಿಮಗೆ ಏನ್ ಕಾಣಿಸ್ತಾ ಇದೆ ಅದನ್ನೇ ನೋಡಿ. ನಿಂಬೆ ಹಣ್ಣು ಕಾಣಿಸ್ತಾ ಇದೆ ಅಲ್ವಾ? ಅದನ್ನೇ ಸ್ವಲ್ಪ ಕ್ಲಿಯರ್ ಆಗಿ ನೋಡಿ. ನಿಂಬೆಹಣ್ಣಿನ ಹೊರಗಡೆಯ ಸ್ಕಿನ್ನಿನ ಟೆಕ್ಸ್ಚರ್ ನೋಡಿ. ಆ ಚಾಕುವಿಂದ ಕಟ್ ಆಗಿರುವಂತಹ 2 ಹೋಲ್ಗಳನ್ನು ನೋಡಿ. ಫೀಲ್ ಆಸ್ ದೋ ದಟ್ ಲೈಮ್ ಈಸ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಕಣ್ಣಿನ ಮುಂದೆನೆ ಇದೆ ಅಂತ ಭಾವಿಸ್ಕೊಳ್ಳಿ. Now slowly close your eyes. ಕಣ್ಗಳನ್ನು ಮುಚ್ಚಿ. ಕಣ್ಗಳನ್ನು ಮುಚ್ಚಿ. ಕಣ್ಗಳನ್ನ ಮುಚ್ಚಿ ಅದೇ ನಿಂಬೆಹಣ್ಣನ್ನ ಮನಸ್ಸಿನಲ್ಲಿ ನೋಡಿ. ನಿಂಬೆಹಣ್ಣನ್ನ ಮನಸ್ಸಲ್ಲಿ ನೋಡಿ. ಅದೇ ಟೆಕ್ಸ್ಚರ್ ಅನ್ನ ಮನಸ್ಸಿಗೆ ತಂದ್ಕೊಳ್ಳಿ. 2 ಹೋಳು ಕಟ್ ಆಗಿದ್ದನ್ನ ನೆನಪಿಸ್ಕೊಳ್ಳಿ. ನೋಡಿದ್ದನ್ನ ನೆನಪಿಸ್ಕೊಳ್ಳಿ. ಅದರಲ್ಲಿ 1 ಹೋಳನ್ನ ಕೈಯಲ್ಲಿ ತಗೊಳ್ಳಿ. ನಿಮ್ಮ ಕೈಯಲ್ಲಿ ತಗೊಂಡು ನಾಲಿಗೆಯನ್ನ ಹೊರಗೆ ಚಾಚಿ ಆ ನಾಲಿಗೆ ಮೇಲೆ ಸ್ವಲ್ಪ ಸ್ಕ್ವೀಸ್ ಮಾಡಿ. ಅದನ್ನ 1-2 ತೊಟ್ಟು ಹಾಕೊಳ್ಳಿ. ಸ್ಕ್ವೀಸ್ ದಟ್ ಲೆಮನ್ ಆನ್ ಯುವರ್ ಟಂಗ್. Feel as though it is happening right now in front. And slowly you can open your eyes. So what did you feel? Were you able to open your eyes? ಬಾಯಲ್ಲಿ ನೀರು ಬಂತ ಯಾರಿಗಾದ್ರೂ? So this is a small exercise to see how our mind acts to the previous emotions, previous memories. Currently, as of now, there is no lemon. But ನಿಮ್ಮ ಹಿಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಲೆಮನ್ ಅನ್ನ ಕೈಯಲ್ಲಿ ಇಟ್ಕೊಂಡು ಸ್ಕ್ವೀಸ್ ಮಾಡಿ ಬಾಯಲ್ಲಿ ಹಾಕಿದ್ದು ನಿಮ್ಗೆ ನೆನಪಲ್ಲಿದೆ. ಅಂಡ್ ಈವನ್ ವೆನ್ ಐ ಎಕ್ಸ್ಪ್ಲೈನ್ ದಿಸ್, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಬಿಕಾಸ್ that particular memory of that lemon is getting triggered, and that physical changes are happening in our mouth when you see that. Just you see that and feel that energy. So this is one small example to see how our subconscious mind can impact our physical reality in that. So visualization ಮಾಡ್ಲಿಕ್ಕೆ ಆಯ್ತಾ? ಯಾರಿಗಾದ್ರೂ ಕಷ್ಟ ಆಯ್ತಾ ವಿಜುವಲೈಸೇಷನ್ ಮಾಡೋದಕ್ಕೆ? Anybody has Aditya says he has difficulty. So practice. Okay, practice ಮಾಡಬೇಕು. ಕುಡಿ ಮುಸ್ರಿ ಅಂತ ಮಗಳ ಹಂಗಾಗಿದೆಯಲ್ಲ. ಅದೇ ಹೇಳಿದ್ ನಾನು. ಎಮ್ಮೆಟಿಸ್ಟ್ ಆಗಿದೆಯಲ್ಲ ಅಮ್ಮ. Okay. Fine. I think we will have a small break now. Now the time is 11:32. So we will meet in 8 minutes. Okay. 11:40 ಗೆ ಮತ್ತೆ ಸಿಗೋಣ.